ಹಬ್ಬ ಬಂತಂದ್ರೆ ಸಾಕು ಖಾಸಗಿ ಬಸ್ನವರು ಪ್ರಯಾಣಿಕರಿಂದ ಹಗಲು ದರೋಡೆ ಮಾಡ್ತಾರೆ ಅನ್ನೋದು ಭಾಳ ಗಂಭೀರವಾದಂಥ ವಿಚಾರ. ಈ ಬಾರಿನೂ ಕೂಡ ಯುಗಾದಿ ಮತ್ತು ರಂಜಾನ್ ಎರಡು ಹಬ್ಬ ಇರೋ ಕಾರಣಕ್ಕಾಗಿ ಬೆಂಗಳೂರಿಂದ ತಮ್ಮ ಊರಿಗೆ ತೆರಳಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಖಾಸಗಿ ಬಸ್ಗಳ ದರ ನೋಡಿದರೆ ನಿಜವಾಗ್ಲೂ ಕೂಡ ಶಾಕ್ ಆಗ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಖಾಸಗಿ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಇದ್ದಾರೆ. ಅವ್ರನಿಂದನೇ ಸ್ಪಷ್ಟನೆ ಪಡೆಯೋಣ. ಏನು ಸರ್, ಪ್ರತಿ ಸಾರಿ ಹಬ್ಬ ಬಂದಾಗೂ ನಿಮ್ಮನ್ನು ಮಾತಾಡ್ತೀವಿ, ನೀವು ಕೂಡ ಹೇಳ್ತೀರಿ ನಾವು ದರ ಹೆಚ್ಚಳ ಮಾಡೋದು ಅನಿವಾರ್ಯ ಅಂಥೇಳಿ. ಇಷ್ಟ 2,500 3,000 ಈ ರೀತಿನೇ ಸರ್ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಸಾರಿ ಹೇಳಬೇಕು ಅಂತಂದರೆ ಸ್ವಲ್ಪ ನಾನು ನಿನ್ನೆ ತನಕನೂ ಕಡಿಮೆನೇ ಇತ್ತು, ಆದರೆ ನಿನ್ನೆಯಿಂದ ಜಾಸ್ತಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಇವತ್ತು ತಮಗೆ ಗೊತ್ತಿದೆ, ಇವತ್ತು ಅರಬ್ ರಾಷ್ಟ್ರಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಯುದ್ಧದಿಂದ ಡೀಸೆಲ್ ಸಿಗ್ತಾ ಇಲ್ಲ. ಡೀಸೆಲ್ ಮೊದಲು ಡೆಲಿವರಿ ಡೈರೆಕ್ಟಾಗಿ ನಮ್ಮ ಪಾರ್ಕಿಂಗ್ ಯಾರ್ಡ್ಗಳಿಗೆ ಕೊಡುವಂಥ ಸಿಸ್ಟಮ್ಗಳಿತ್ತು, ಅವು ನಿಂತೋಗ್ಬಿಟ್ಟಿದೆ. ಅವರು ನಮಗೆ ₹2 ₹3 ಡಿಸ್ಕೌಂಟ್ ಕೊಡ್ತಾಯಿದ್ರು ಬೌಸರಿಂದ ತಂದು ಹಾಕುವಂಥದ್ದು. ಇವತ್ತು ಅದು ನಿಂತೋಗ್ಬಿಟ್ಟಿದೆ, ಯಾಕೆಂದರೆ ಅವ್ರಿಗೆ ಪೆಟ್ರೋಲ್ ಪಂಪ್ಗಳವರು ಡೀಸೆಲ್ ಕೊಡ್ತಾ ಇಲ್ಲ, ಮತ್ತು ಅವರು ಡೈರೆಕ್ಟಾಗಿ ಖರೀದಿ ಮಾಡಲಿಕ್ಕೂ ಕೂಡ ಭಾಳ ಕಷ್ಟ ಸಾಗ್ತಾ ಇದೆ. ಯಾಕೆಂದರೆ ಏನು ಈ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, HPCL ಆಗಿರ್ಬೋದು, ಇವರು ಇವಾಗ ಯಾರು ಬೌಸರ್ಸ್ ಯಾರು ಇಟ್ಕೊಂಡಿದ್ದಾರೆ ಅವ್ರದ್ದು ಫಿಲ್ಲಿಂಗ್ ಲೇಟ್ ಮಾಡ್ತಾ ಇದ್ದಾರೆ. ಅವರು ಪ್ರಥಮ ಆದ್ಯತೆಯಾಗಿ ಅವರ ಡೀಲರ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಡೀಸೆಲ್ ಸಿಗೋದು ಕೂಡ ಕಷ್ಟ ಆಗ್ತಾ ಇದೆ. ಅಲ್ಲ ಸರ್, 20% ದರ ಹೆಚ್ಚಳ ಮಾಡಿದ್ರೆ ಯಾರು ಕೂಡ ಪ್ರಶ್ನೆ ಮಾಡಲ್ಲ, ಆದರೆ ನಿಮಗೆ ಡಬಲ್ ಟ್ರಿಬಲ್ ರೇಟ್ ಏನು ಸರ್ ಇದು? ಸರ್ ತಮಗೆ ಗೊತ್ತಿದೆ, ಕಳೆದ 2020ರಿಂದ ಕೋವಿಡ್ದಿಂದ ಹಿಡಿದು ಇದುವರೆಗೂ ತನಕ ಸಾರಿಗೆ ಕ್ಷೇತ್ರ ಖಾಸಗಿ ಬಸ್ ಮಾಲೀಕರು ಇನ್ನೂ ಚೇತರಿಸ್ಕೊಳಕ್ಕಾಗ್ತಾ ಇಲ್ಲ. ಹೆಸರಿಗೋಸ್ಕರ ಹೆಸರು ಉಳಿಸ್ಕೋಬೇಕು, ಪ್ರಯಾಣಿಕರಿಗೆ ಸೇವೆ ಕೊಡಬೇಕು ಅಂತೇಳ್ಬಿಟ್ಟು ಹೊಸ ವಾಹನಗಳನ್ನು ನಾವು ಖರೀದಿ ಮಾಡಿ ಮನೆ ಅಡ ಇಟ್ಟು ತಂದು ಹಾಕ್ತಾಯಿದ್ದೀವಿ. ಸರ್ ಇದೇ ಸರ್ಕಾರಗಳ ಮುಂದೆ ನಾವು ತೆರಿಗೆಯನ್ನು ಕಡಿಮೆ ಮಾಡಿ ರಸ್ತೆ ತೆರಿಗೆ ಕಡಿಮೆ ₹6.5 ಲಕ್ಷ ಕೇವಲ ಒಂದು ಬಸ್ಸಿಗೆ ರಸ್ತೆ ತೆರಿಗೆ ತಗೊತಾರೆ ವರ್ಷಕ್ಕೆ. ಇವತ್ತು ತಾವು ಹೇಳ್ತಾ ಇದ್ದೀರಿ ಸರ್, ನಾನು ಕೇಳಲಿಕ್ಕೆ ಬಯಸ್ತೀನಿ, ನಮ್ಮದು ದರ ಆದಾಗ ಮಾತ್ರ ಹೆಚ್ಚಾದಾಗ ಮಾತ್ರ ಪ್ರಯಾಣಿಕರು ಕೇಳ್ತಾರೆ. ಟೋಲ್ ದರ ಪ್ರತಿ ವರ್ಷ 10%, 15%, 20% ಎಕ್ಸ್ಟ್ರಾ ಮಾಡ್ತಾ ಇದ್ರಲ್ಲ, ಇದು ಯಾರ ಮೇಲೆ ನಾವು ಹಾಕಬೇಕು? ಇವತ್ತು ಟೋಲ್ ದರ ನೀವು ನೋಡಿ ಸರ್, ನಮಗೆ ಗೊತ್ತಾಗೋದಿಲ್ಲ, ಲೋದ್ ಮೇಲೆ ಗೊತ್ತಾಗುತ್ತೆ. ಒಂದು ಬಸ್ಸಿಗೆ ಬೆಳಗಾಂಗೆ ಬೆಂಗಳೂರು ಟು ಬೆಳಗಾವಿ ಹೋಗಿ ಬರಲಿಕ್ಕೆ ₹3,500 ₹3,500 ಕೇವಲ ನಾವು ಟೋಲ್ ಕಟ್ಟಬೇಕು. ಪರಿಸ್ಥಿತಿ ಆ ಥರ ಉದ್ಭವ ಆಗ್ತಾ ಇದೆ ಸರ್. ಹಾಗಾದರೆ ತಮ್ಮ ಊರಿಗೆ ಹೋಗಬೇಕು ಅಂದರೆ, ಖಾಸಗಿ ಬಸ್ಸಲ್ಲಿ ಹೋಗಬೇಕು ಅಂದರೆ ನೀವು 3 ಪಟ್ಟು 4 ಪಟ್ಟು ಹಣ ಕೊಟ್ಟು ಹೋಗಲೇಬೇಕಾ? ನೀವು ಉಳಿದ ನಷ್ಟನೆಲ್ಲನೂ ಇದರಲ್ಲೇ ನೀವು ಎಲ್ಲದನ್ನು ಕೂಡ ಸೇವ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ಮ್ಯಾನೇಜ್ ಮಾಡ್ಬೇಕಂತಿದ್ದೀರಾ? ಸರ್ ನಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ನಷ್ಟಕ್ಕೆ ಹೋಗ್ತಾ ಇಲ್ಲ. ನಮಗೆ ಅಲ್ಲಿಗೆ ಆದರೆ ಸಾಕು. ನಾವು ನಷ್ಟದಲ್ಲಿ ಇದ್ದೀವಿ, ಈಗ ಆಲ್ರೆಡಿ ಇದ್ದೀವಿ. ನಮಗೆ ಅಲ್ಲಿಗಲ್ಲಿಗೆ ವಾಹನದ ತೆರಿಗೆಯನ್ನು ಮತ್ತು ವಾಹನದ EMIಗಳನ್ನ ಕಟ್ಟಿಕೊಂಡು ಡ್ರೈವರ್ಗಳಿಗೆ ಮತ್ತು ಚಾಲಕರುಗಳಿಗೆ ಕಂಡಕ್ಟರ್ಗಳಿಗೆ ನಾವು ಸಂಬಳವನ್ನು ಕೊಟ್ಟರೆ ಸಾಕು. ಆ ಪರಿಸ್ಥಿತಿ ಉದ್ಭವ ಆಗಿದೆ. ಸರ್ಕಾರ ನಿಜವಾಗಲೂ ನೋಡಿ ಸರ್, ನಾವು ಹೇಳ್ತಾ ಇದ್ದೀವಿ, ಸರ್ಕಾರದ ಮುಂದೆ ಪ್ರೈಸ್ ರೆಗ್ಯುಲೇಷನ್ ಕಮಿಟಿ ಮಾಡಿದ್ದಾರೆ. ಮೀಟಿಂಗ್ ಕರೀರಿ, ಯಾಕೆ ಕರೀತಾ ಇಲ್ಲ ನೀವು? ನಾವು ಇನ್ನೂ ಒಂದು ಹೇಳಿದ್ದೀವಿ, ನೀವು ಒಂದು ಕೆಲಸ ಮಾಡಿ, ಕಿಲೋಮೀಟರ್ಸ್ ಬಿಟ್ಟರು ಆದ್ಯತೆ ಮೇಲೆಗೆ ನಮ್ಮ ಹತ್ರ ತೆರಿಗೆ ತಗೋಬೇಡಿ, ನಮ್ಮ ಹತ್ರ ರಸ್ತೆ ತೆರಿಗೆಯನ್ನು ಕೇಳಬೇಡಿ. KSRTCಗೆ ಯಾವ ರೀತಿಯಲ್ಲಿ ನೀವು ಏನು ರೆವಿನ್ಯೂ ಬೇಸಿಸ್ ಮೇಲೆ 4% 5% ನೀವು ಇದನ್ನು ಲಾಭ ಅಂತ, ಇವತ್ತು ಲಾಭ ಬಿಡಿ, ಸರ್ಕಾರನೇ KSRTC ಕೊಡ್ತಾ ಇದೆ. ಇವತ್ತು ನಮ್ಮ ದುಡ್ಡಲ್ಲಿ ಸರ್ಕಾರ ಇವತ್ತು KSRTCನ ಬದುಕಿಸ್ತಾ ಇದೆ, BMTCನ ಬದುಕಿಸ್ತಾ ಇದೆ. ನಾವು ಕಟ್ಟೋ ತೆರಿಗೆ, ನಾವು ಕಟ್ಟುವಂಥ 200-300 ಕೋಟಿ ರೂಪಾಯಿ ತೆರಿಗೆ ಏನಿದೆ, ಆ ತೆರಿಗೆಯಿಂದ ಇವತ್ತು ಸಾರಿಗೆ ಇಲಾಖೆ ನಡೀತಾ ಇದೆ. ಅಲ್ಲ, ಸರ್ಕಾರ ನಿಮ್ಮನ್ನು ಕೇಳೋದಿಲ್ಲ, ದರ ಎಷ್ಟು ಹೆಚ್ಚಳ ಮಾಡಿದ್ರು ಕೂಡ ಕೇಳೋದಿಲ್ಲ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇರೋದು. ನಾನು ಕೇಳೋದಿಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಕೇಳಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ಕೇಳಿದ್ರೆ ಮಿನಿಮಮ್ ದರ ಮತ್ತು ಮ್ಯಾಕ್ಸಿಮಮ್ ದರ ಮಾಡಲಿಕ್ಕೆ ಸಹಕಾರ ಆಗತ್ತೆ. ನಿಮಗೆ ಬೇಕಾಗಿಲ್ಲ, ಯಾಕೆಂದರೆ ಸಾರಿಗೆ ಇಲಾಖೆಗಾಗಿರ್ಬೋದು ಅಥವಾ ನಮ್ಮ ಸರ್ಕಾರಕ್ಕಾಗಿರ್ಬೋದು ಒಂದು ಪ್ರಯಾಣಿಕರಿಗೆ ಸುಖಕರವಾದಂಥ ಇದನ್ನು ಸೌಲಭ್ಯವನ್ನು ಒದಗಿಸ್ಬೇಕು ಅಂದಾಗ, ಒಂದು ಎಸ್ಪೆಷಲಿ ಲಕ್ಸುರಿ ವಾಹನಗಳನ್ನು ನಾವು ಒದಗಿಸ್ಬೇಕು ಅಂದಾಗ ನಮ್ಮ ಕಾಸ್ಟ್ ಎಷ್ಟಾಗತ್ತೆ ವಾಹನದ್ದು, ನಿಮ್ಮ ಕಾಸ್ಟಿಗೆ ನೀವು ಕಂಪೇರ್ ಮಾಡ್ಕೋಬೇಡಿ. ನಿಮಗೆ 20% KSRTCಗೆ ಡಿಸ್ಕೌಂಟ್. ಅದೇ ವೆಹಿಕಲ್ಲು ಸಾಮಾನ್ಯ ದಿನದಲ್ಲಿ ₹800 ಇರುತ್ತೆ, ಹಬ್ಬದ ಟೈಮಲ್ಲಿ 3,500 ಇರುತ್ತೆ. ಸರ್ ಸಾಮಾನ್ಯ ದಿನಗಳಲ್ಲಿ ನಿಜವಾಗಲೂ ಬಸ್ ಮಾಲೀಕರಿಗೆ ನಷ್ಟ ಆಗ್ತಾ ಇದೆ. ಎಸ್ಪೆಷಲಿ ಶಕ್ತಿ ಯೋಜನೆ ಬಂದ ಮೇಲೆ ಸಂಪೂರ್ಣವಾಗಿ ಸತ್ತೋಗಿದೆ ಸರ್ ಸಾರಿಗೆ. ಇವತ್ತು ಶಕ್ತಿ ಯೋಜನೆನಾದರೂ ನಿಲ್ಲಿಸಲಿ. ಹಾಗಾದರೆ ನಿಮ್ಮಿಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿ ಪ್ರಯಾಣಿಕರು ಕಷ್ಟ ಅನುಭವಿಸಲೇಬೇಕು. ಹಗಲು ದರೋಡೆ ತಪ್ಪಿದ್ದಲ್ಲ ಇದು ಸರ್. ಇದು ಹಗಲು ದರೋಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬದುಕಲಿಕ್ಕೆ ಬದುಕಲಿಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಾರಿಗೆ ಉದ್ದಿಮೆಯನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ.
ಅಷ್ಟೇ. ಅದನ್ನು ನಾವು ಹಗಲು ದರೋಡೆ ಅನ್ನೋದು ತಪ್ಪಾಗುತ್ತೆ ಸರ್. ತಾವು ಹಗಲು ದರೋಡೆನ ಏನಂತ ಕೇಳಬೇಕು ಅಂತಂದ್ರೆ, ಪ್ರಯಾಣಿಕರ ಪರವಾಗಿ ಸರ್ ಇದು ನಿಜವಾಗ್ಲೂ ಕೂಡ ಕಷ್ಟ ಆಗ್ತಾ ಇದೆ. ಒಬ್ಬ ಪ್ರಯಾಣಿಕನಾಗಿ ನಾನು ಕೇಳ್ತಾ ಇದ್ದೀನಿ, ನೀವು 3,500 ರೂಪಾಯಿ ಕೊಟ್ಟು ಈಗ ಊರಿಗೆ ಹೋಗಲೇಬೇಕು, ಅನಿವಾರ್ಯ, ಬಸ್ಗಳು ಸಿಗ್ತಾ ಇಲ್ಲ, ಆ ಸಂದರ್ಭದಲ್ಲಿ ಅನಿವಾರ್ಯತೆ ಇರುತ್ತೆ, 3,500 ಕೊಡೋದು ಮತ್ತೆ ಹಗಲು ದರೋಡೆ ಅಲ್ಲದೆ ಇನ್ನೇನು ಸರ್? ಸರ್ ಇದೇ ಹಗಲು ದರೋಡೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿ, ಯಾಕೆ ಬೇರೆ ರಾಜ್ಯಗಳಲ್ಲಿ ಕೇವಲ 1,500 ರೂಪಾಯಿ 2,000 ರೂಪಾಯಿ ಪರ್ ಸೀಟ್ ಇರ್ತಕ್ಕಂಥ ಟ್ಯಾಕ್ಸನ್ನು ಕರ್ನಾಟಕ ರಾಜ್ಯದಲ್ಲಿ 4,500 ರೂಪಾಯಿ 4,480 ರುಪೀಸ್ ನೀವು ತಗೊಂತಾ ಇದ್ದೀರಾ? ಇದು ಹಗಲು ದರೋಡೆ ಅಲ್ವಾ ಸರ್ಕಾರದ್ದು? ಸರ್ ಇನ್ನೂ ಒಂದು ವಿಷಯಕ್ಕೆ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ನೆರೆ ರಾಜ್ಯವಾದಂಥ ಆಂಧ್ರ ಪ್ರದೇಶದಲ್ಲಿ ಇವತ್ತು ತೆರಿಗೆ ಕಡಿತ ಮಾಡಿದ್ದಾರೆ, ಕೇರಳದಲ್ಲಿ ತೆರಿಗೆ ಕಡಿತ ಮಾಡಿದ್ದಾರೆ, ತಮಿಳುನಾಡಲ್ಲಿ ಪ್ರಪೋಸಲ್ ಮೂವಲ್ಲಿದೆ, ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ, ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ. ನಮ್ಮ ರಾಜ್ಯದ ಎಲ್ಲ ಬಸ್ಸುಗಳು ಇವತ್ತು ನಾಗಾಲ್ಯಾಂಡು ಯಾರು ಹುಡುಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಕಣ್ಣುಗಳಿಲ್ವಾ? ಇಲ್ಲ ನಮ್ಮ ಸರ್ಕಾರದ ಸಾರಿಗೆ ಇಲಾಖೆಗೆ ಕಣ್ಣಿಲ್ವಾ? ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ? ಯಾಕೆ ಈ ಲೂಟಿ ನಡೀತಾ ಇದೆ? ಯಾಕೆ ನೀವು ಹೇಳ್ದಂಗೆ ದರೋಡೆ ನಾವು ಮಾಡ್ತಾ ಇಲ್ಲ ಸರ್, ಇದು ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದೆ. ತೆರಿಗೆಯನ್ನು ಕಡಿತ ಮಾಡಲಿ, ಡೀಸೆಲ್ಗೆ ಪೂರ್ವಕವಾದಂಥ ಸಬ್ಸಿಡಿಯನ್ನು ಕೊಡಲಿ. ನಮಗೆ ಇಲ್ಲಿ ಸರ್ ಒಂದು ವಾಹನ, ನಾನು ನಿಮ್ಗೆ ಓಪನ್ ಆಗಿ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಮಾಧ್ಯಮ ಮುಂದೆ, ತಮ್ಮ ಮುಂದೆ, ಪಬ್ಲಿಕ್ಗೂ ಗೊತ್ತಾಗಬೇಕು, ಒಂದು ವಾಹನ ಇವತ್ತು ಬೆಂಗಳೂರಲ್ಲಿ ಯಾವುದೇ KSRTC ವಾಹನ ಅವ್ರ ಮನೆ ಮುಂದೆ ಹೋಗಿ ಪಿಕಪ್ ಮಾಡಲ್ಲ. ನಾವು ಪಿಕಪ್ ಮಾಡ್ತೀವಿ, ಮಾರತಳ್ಳಿಯಿಂದ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಾಡ್ತೀವಿ, ಇಲ್ಲೆಲ್ಲ ಹೊಸಕೋಟೆಯಿಂದ ಮಾಡ್ತೀವಿ, ಅವ್ರ ಮನೆಗೂ ಹೋಗಿ ಪಿಕಪ್ ಮಾಡ್ತೀವಿ. ಸರ್ ನಾನು ಹೇಳ್ತೀನಿ ಕೇಳಿ ಸರ್, ಒಬ್ಬ ಪ್ರಯಾಣಿಕ ಇವತ್ತು ಮಾರತಳ್ಳಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಟ್ಯಾಕ್ಸಿಯಲ್ಲಿ 500 ರೂಪಾಯಿ 600 ರೂಪಾಯಿ ಖರ್ಚು ಮಾಡಬೇಕು. ಆ ಕಾರಣಕ್ಕಾಗಿ ನೀವು ಈ ರೀತಿಯಾಗಿ ದರ ಹೆಚ್ಚಳ ಮಾಡೋದು ಅದು ಹಬ್ಬದ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಸರಿಯಲ್ಲ. ಮತ್ತು ಈ ಎಲ್ಲ ವಿಚಾರಗಳನ್ನ ಭಾಳ ಅವರು ಸಮರ್ಥನೆ ಮಾಡಿಕೊಳ್ತಾ ಸರ್ಕಾರ ಇದೆಲ್ಲದಕ್ಕೂ ಕೂಡ ಕಾರಣ ಅಂತ ಹೇಳಿ ಖಾಸಗಿ ಬಸ್ ಮಾಲೀಕರ ಸಂಘ ಹೇಳ್ತಾ ಇದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.